ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಪೇದೆಗೆ ಸಂಬಂಧಿಸಿದಂತೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ 1650 CRDR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಹುದ್ದೆಗಳ ಮಾಹಿತಿ ಕೂಡ ಬಂದಿರ್ತದೆ. ನೇಮಕಾತಿ ಕೂಡ ಆರಂಭ ಅಂತೇಳಿ ಪತ್ರಿಕೆಯಲ್ಲಿ ಕೂಡ ಬಂದಿರ್ತದೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಶಾಶ್ವತ ವಯೋಮಿತಿ ಸಡಿಲಿಕೆ ಬಗ್ಗೆ ಕೂಡ ಪರಮೇಶ್ವರ್ ಸರ್ ಅವರು ಮಾತನಾಡಿದ್ದು, ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನೀವೇನಾದರೂ SDA, FDA, PC, PSI ಇನ್ಯಾವುದೇ ಪರೀಕ್ಷೆಗೆ ಸಂಬಂಧಿಸಿ ತಯಾರಿ ನಡೆಸೋ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಪ್ರತಿನಿತ್ಯ ಉಪಯುಕ್ತ ಮಾಹಿತಿ, ಅದರ ಜೊತೆಗೆ ಉಚಿತವಾದ ನೋಟ್ಸ್ ಕೂಡ ಪ್ರೊವೈಡನ್ನು ಮಾಡಲಾಗ್ತದೆ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ PC ಮತ್ತು PSI ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇಲ್ಲರ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಅದು ಬಂದು ನಿಮಗೆ 2024-25 ವರ್ಷದ ನೋಟ್ಸ್ ಇರ್ತಾವೆ ರೀ. ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಇಲ್ಲರ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾಗಿ ಏನೇನೆಲ್ಲ ಮೆನ್ಷನ್ ಮಾಡಿದೆಯಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ. ಅದೇ ರೀತಿ PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಇತ್ತು. ಸ್ನೇಹಿತರೆ, ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗೆ ಇರ್ತದೆ. ಹೊಸ ವರ್ಷನ್ದು ನೋಟ್ಸ್ ಇರ್ತಾವೆ. ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ. ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು PC, PSI ಅಷ್ಟೇ ಅಲ್ಲ, SDA, FDA, ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು, ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಡೆಸುವ ಎಲ್ಲ GK ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತಾವೆ. ಸ್ನೇಹಿತರೆ, ಇವು ನೋಟ್ಸ್ ಬಂದು ನಿಮಗೆ PC, PSI, SDA, FDA, VAO, PDO ಇನ್ಯಾವುದೇ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆಗೂ ಕೂಡ ಯೂಸ್ ಆಗ್ತವೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ PDF ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವಾಗ 200 ರೂಪಾಯಿ ಅಲ್ಲ, ಕೇವಲ 150 ರೂಪಾಯಿದಲ್ಲಿ ನೀಡಲಾಗ್ತದೆ. ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ. ಅದೇ ರೀತಿ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 150 ರೂಪಾಯಿಯಲ್ಲಿ ನಿಮಗೆ ಈ ಎಲ್ಲ ನೋಟ್ಸನ್ನು ನೀಡಲಾಗ್ತದೆ. ಅದರ ಜೊತೆಗೆ ನಿಮಗೆ ಏನಾದರೂ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸ್ ಬೇಕಾಯ್ತು, ಅವು ಕೂಡ 100 ರೂಪಾಯಿಯಲ್ಲಿ ನಿಮಗೆ PDF ಸಿಗ್ತವೆ. ಎರಡೂ ಕೂಡ ಬೇಕಂದರೆ ಕೇವಲ 250 ರೂಪಾಯಿದಲ್ಲಿ ನಿಮಗೆ PDF ಕೂಡ ಸಿಗ್ತಾವೆ. ಸ್ನೇಹಿತರೆ, ನಿನ್ನೆ ಪತ್ರಿಕೆಯಲ್ಲೇ ಬಂದ ಮಾಹಿತಿ ಪ್ರಕಾರ 1650 ಪೇದೆಗಳ ನೇರ ನೇಮಕ ಪ್ರಕ್ರಿಯೆ ಆರಂಭ ಅಂತೇಳಿ ಮಾಹಿತಿಯನ್ನು ನೀಡಲಾಗಿರ್ತದೆ. ಸ್ನೇಹಿತರೆ, ಮೊದಲಿಗೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ನೋಡೋದಾದರೆ, ಸ್ನೇಹಿತರೆ ನೀವು ನೋಡ್ಬೋದು, ಪೇದೆಗಳ ನೇಮಕ ಪ್ರಕ್ರಿಯೆ ಅಂತೇಳಿ ಜಿಲ್ಲಾವಾರು ಹುದ್ದೆಗಳ ಹಂಚಿಕೆಯನ್ನು ಮಾಡಲಾಗಿರ್ತದೆ. ಸ್ನೇಹಿತರೆ, ಕೇವಲ ಬೆಂಗಳೂರು ನಗರಕ್ಕೆ ಅಂತೇಳಿ 1031 ಹುದ್ದೆಗಳು ಖಾಲಿ ಇರ್ತಾವೆ ರೀ. HKಗೆ 83, ನಾನ್ HKಗೆ 918 ಮತ್ತು ಕ್ರೀಡಾಪಟುಗಳಿಗೆ 30 ಹುದ್ದೆಗಳು ಮೀಸಲಿರ್ತಾವೆ ರೀ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ HK, ನಾನ್ HK ಹುದ್ದೆಗಳನ್ನು ನೀಡಲಾಗಿರ್ತದೆ. ಇಲ್ಲಿ ಒಂದಿಷ್ಟು ಈ ಸಾರಿ HKಗೆ ಸಂಬಂಧಿಸಿದಂತೆ ಹುದ್ದೆಗಳು ತುಂಬ ಕಡಿಮೆ ಅದಾವೆ, ಬಟ್ ನಾನ್ HKದು ತುಂಬ ಜಾಸ್ತಿ ಇದೆ. ನೋಡ್ಕೋಬೋದು, ಟೋಟಲ್ ಆಗಿ ನಾನ್ HKಗೆ 1421 ಇದ್ರೆ HK ವೃಂದಕ್ಕೆ ಕೇವಲ 179 ಹುದ್ದೆಗಳು ಇರ್ತವೆ. ಕ್ರೀಡಾಪಟುಗಳಿಗೆ 50, ಅಂದರೆ 3% ಕ್ರೀಡಾಪಟುಗಳಿಗೆ ಅಂತೇಳಿ ನೀಡಲಾಗಿರ್ತದೆ. ಒಟ್ಟಾರೆಯಾಗಿ 1650 ಹುದ್ದೆಗಳಿಗೆ ನೇಮಕಾತಿ ಆಗ್ತದೆ. ಇಲ್ಲಿ ಯಾವ ಜಿಲ್ಲೆಗಳಿಗೆ ನೀವು ಅರ್ಜಿ ಸಲ್ಲಿಸ್ತೀರಿ ನೋಡ್ರಿ. ಮತ್ತೆ ಇನ್ನೊಮ್ಮೆ ರೋಸ್ಟರ್ ಪ್ರಕಾರ ಇಲ್ಲಿ ನೀವು ಜಿಲ್ಲೆಗಳ ಹಂಚಿಕೆಯನ್ನು ನೋಡಿದ್ರಿ. ಈಗ ಅದೇ ರೀತಿ ರೋಸ್ಟರ್ ಹಂಚಿಕೆ ಆದಮೇಲೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಸ್ನೇಹಿತರೆ, ನೇಮಕಾತಿ ಕೂಡ ಇನ್ನೊಂದು ವಾರದಲ್ಲಿ ಆಗುತ್ತಂತೇಳಿ ಮಾಹಿತಿ ಕೂಡ ಬಂದಿರ್ತದೆ. ಅದೇ ರೀತಿ ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತೆ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಸರ್ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದನ್ನು ಕೂಡ ಈಗ ತಿಳಿಸ್ತೀವಿ ನೋಡಿ. ಒಟ್ಟಾರೆಯಾಗಿ ಇಲ್ಲಿ ಜಿಲ್ಲೆಗಳ ಹಂಚಿಕೆಯನ್ನು ನೋಡಿಕೊಂಡ್ರೆ ಈಗ ನೇಮಕಾತಿ ಯಾವಾಗ ಆಗುತ್ತಂತ ನೋಡೋದಾದರೆ, ಸ್ನೇಹಿತರೆ ನೀವು ನೋಡ್ಬೋದು, ಬೆಂಗಳೂರು ಪೊಲೀಸ್ ಇಲಾಖೆಯ ಶಸ್ತ್ರಸ್ಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಖಾಲಿ ಉಳಿದಿರುವ 1650 ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಮೀಸಲಾತಿ ಅನ್ವಯ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ ಆದೇಶ ಹೊರಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ 179, ಇನ್ನು 421, ಕ್ರೀಡಾಪಟುಗಳಿಗೆ 50 ಅಂತೇಳಿ ಒಟ್ಟಾರೆಯಾಗಿ 1650 ಹುದ್ದೆಗಳದ್ದು ನೇಮಕಾತಿ ಯಾವಾಗ ಆಗ್ತಿರ್ತಾರೆ. ಹಾಗಿದ್ದರೆ ನೇಮಕಾತಿ ಯಾವಾಗ ಆಗ್ತದೆ? ಮೊನ್ನೆ ತಾನೇ ಗೃಹ ಸಚಿವರು ಹೇಳಿದ ಮಾಹಿತಿ ಪ್ರಕಾರ ಅದು ಇವತ್ತು ಅಥವಾ ನಾಳೆ ಆಗಬೇಕಿತ್ತು, ಆದರೆ ಇನ್ನೂವರೆಗೂ ಕೂಡ ಆಗಿಲ್ಲ. ಆದರೆ ಈ ವಾರದಲ್ಲಿ ನೇಮಕಾತಿ ಆಗುವ ಸಾಧ್ಯತೆ ಐತ್ರಿ. ಹಾಗಿದ್ದರೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದ್ರೆ, ಸ್ನೇಹಿತರೆ, ಇದಕ್ಕೆ SSLC ಪಾಸಾದ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಯೋಮಿತಿ ಎಷ್ಟಾಗುತ್ತೆ ಅಂತೇಳಿ ನೋಡಿದರೆ, ಸ್ನೇಹಿತರೆ, ಮೊನ್ನೆ ತಾನೇ ಒಂದು 15 ದಿವಸದ ಹಿಂದೆ ಸರ್ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಸರ್ ಅವರು ಏನು ಹೇಳಿದ್ರು ಅಂದ್ರೆ, ವಯೋಮಿತಿ ಸಡಿಲಿಕೆ ಬೇರೆ ಇಲಾಖೆಗಳಲ್ಲಿ 3 ವರ್ಷ ಒಂದೇ ಸಾರಿಗೆ ಮಾಡಿದ್ದಾರೆ, ಆದರೆ ನಾವು ಈ ಸಾರಿ ಏನು ಮಾಡೋಣ, ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಇದನ್ನು ಶಾಶ್ವತವಾಗಿ ನಾವು ವಯೋಮಿತಿ ಸಡಿಲಿಕೆ ಮಾಡೋಣ ಅಂತ ಹೇಳಿದ್ರಿ.
ಆದರೆ ಇದುವರೆಗೂ ಕೂಡ ಇನ್ನೂ ಜಾರಿ ಆಗಿಲ್ಲ. ಜಾರಿ ಆಗುತ್ತೆ ಇಲ್ಲ ಅಂತೇಳಿ ಇನ್ನೂ ಕಾದು ನೋಡ್ಬೇಕ್ರಿ. ಯಾಕಂದ್ರೆ ಈಗ ಆಲ್ರೆಡಿ ಅವರೆಲ್ಲ ರಾಜ್ಯಗಳದ್ದು ಪರಿಶೀಲನೆಯನ್ನು ಮಾಡಕತ್ತಾರ. ಅದು ಸಂಪೂರ್ಣವಾಗಿ ಮುಗಿದ ನಂತರ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ವಯೋಮಿತಿ ಸಡಿಲಿಕ್ಕೆ ಮಾಹಿತಿ ಹೊರಬೀಳ್ತದೆ ರೀ. ಅದನ್ನು ಮಾತಾಡಿದ್ದು ಕೂಡ ಇಲ್ಲಿ ಕ್ಲಿಪ್ ಹಾಕ್ತೀವಿ, ನೋಡ್ಕೊಂಬರ್ರಿ. ಅಲ್ಲ, ಇದು ಎಲ್ಲ ರಿಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಯಾಕೆಂದರೆ ಒಂದು ರಿಕ್ರೂಟ್ಮೆಂಟ್ಸು ನಿಧಾನ ಆಗಿದೆ. ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡೋ ಉದ್ದೇಶದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ 3 ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ. ನಮ್ಮ C&R ರೂಲ್ಸ್ ಅಮೆಂಡ್ ಮಾಡಬೇಕಾಗುತ್ತೆ. ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು, ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಕು, ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ಮಾಹಿತಿ ತರಿಸ್ಕೊಂಡಿದ್ದೇವೆ. ಅವರು ಕೆಲವು 33 ವರ್ಷದ ತನಕ ಇದೆ, ಕೆಲವು 27 ವರ್ಷ ಇದೆ, ಕೆಲವು 30 ಇದೆ. ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ C&R ರೂಲ್ಸನ್ನು ಅಮೆಂಡ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟಾಗಿ ಕೊಡ್ತೇವೆ. ಇದು 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್ ಅಂತ. ಆದರೆ ನಮ್ಮ ಇದರಲ್ಲಿ ನಾವು 3 ಕ್ಯಾಟಗರಿನಲ್ಲಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಕಾನ್ಸ್ಟೇಬಲರ್ನಲ್ಲಿ ಏನಿದೆ ಅದನ್ನು ಪರ್ಮನೆಂಟಾಗಿ C&R ರೂಲ್ಸ್ ಅಮೆಂಡ್ ಮಾಡಿ ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಡಾಕ್ಟರ್ ಪರಮೇಶ್ವರ್ ಸರ್ ಅವರು ಮಾಹಿತಿ ಕೊಟ್ಟಿರ್ತಾರೆ. ಅದನ್ನು ಕಡಿಮೆ ಅಂದರೂ ಕೂಡ 30 ಜನರಲ್ ಕ್ಯಾಟಗರಿಗೆ ಆಗ್ಬೋದು. ಅದೇ ರೀತಿ OBC ST ಅಭ್ಯರ್ಥಿಗಳಿಗೆ SC ST ಅಭ್ಯರ್ಥಿ 33 ಆಗುವ ಸಾಧ್ಯತೆ ಐತ್ರಿ. ಆದರೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸರ್ ಅವರು ಹೇಳಿದ ಮಾಹಿತಿ ಪ್ರಕಾರ OBC SC ST ಅಭ್ಯರ್ಥಿಗಳಿಗೆ 30 ವರ್ಷ, ಅದೇ ರೀತಿಯಲ್ಲಿ ಉಳಿದ ಅಭ್ಯರ್ಥಿಗಳಿಗೆ JM ಅಭ್ಯರ್ಥಿಗಳಿಗೆ 27 ವರ್ಷ ಮಾಡಲಾಗೈತ್ರಿ. ಇದು ಏನಾರ ಆಗಲಿಲ್ಲಪ್ಪ ಅಂದ್ರೆ ಗೃಹ ಸಚಿವರು ಹೇಳಿದಂತೆ ವಯೋಮಿತಿ ಸಡಿಲಿಕ್ಕೆ ಆಗಲಿಲ್ಲ ಅಂದ್ರೆ CM ಸರ್ ಹೇಳಿದ್ದಾದರೂ ಕೂಡ ಫಿಕ್ಸ್ ಆಗೇ ಆಗ್ತದೆ ರೀ. 30 ವರ್ಷ SC ST ಮತ್ತು OBC ಅಭ್ಯರ್ಥಿಗಳಿಗೆ ಆಗ್ತದೆ ರೀ. ಒಂದು ವೇಳೆ ಏನಾದರೂ ಗೃಹ ಸಚಿವರು ನುಡಿದಂತೆ ನಡೆದರಂದ್ರೆ 33 ವರ್ಷ OBC ಅಭ್ಯರ್ಥಿ ಮತ್ತು SC ST ಅಭ್ಯರ್ಥಿಗೆ ಆಗ್ತದೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 30 ವರ್ಷವರೆಗೂ ಕೂಡ ಆಗ್ತದೆ ರೀ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಪೊಲೀಸ್ PC PSI SD ಇನ್ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸಿದ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.